ಇತ್ತು. ದುರ್ದೈವಿಗಳು ನೋಟ್ ಕೊಟ್ಟವ್ರಿಗೆ ವೋಟ್ ಹಾಕ್ಯಾರ. ಅದೇ ನೋಟ್ ಕೊಟ್ಟು ವೋಟ್ ಕೇಳಕ್ ಬಂದವ್ರನ್ನ ಬೂಟ್ ಗಾಳಿಲೆ ಒದ್ದಿದ್ರ. ಇವತ್ ಹೀಗಿರ್ತಿದ್ರ ಈ ಊರು. ಅಂದ್ರ ಈ ಊರಿನ ಚೇರ್ಮನ್ ಸರಿಲ್ಲ ಅಂತ ಹೌದಿಲ್ಲ. ಅಲ್ದ ಮತ್ತಿನ್ನೇನ್ರಿ, ಕುಡಿಯೋ ನೀರಿನ ಪರಿಹಾರಕ್ಕಾಗಿ ಬಿಡುಗಡೆಯಾದ ಲಕ್ಷಾಂತರ ರೂಪಾಯಿ ಹಣನ ನುಂಗಿ ನೀರು ಕೊಡ್ದಾರ, ಸಮಾಜಕ್ಕೆ ದ್ರೋಹ ಮಾಡ್ಯಾರ ಅಂದಾಗ ಇಂಥ ನಾಲಾಯಕರನ್ನ ಕೆರ ತಗೊಂಡು ಹೊಡೆಯೋ ಗಂಡಸರು ಯಾರು ಇಲ್ಲೇನ್ರಿ ಈ ಊರಾಗ? ವಜ್ರ ಬಂಡಿನ ಕಂಡ್ರ ಎಲ್ಲಾರು ಶಂಡ್ರಂಗ ತಲೆ ಬಾಗಿಸ್ತಾರ. ನೀನೇನಾದ್ರೂ ವೀರ ಮಹಿಳೆಯಾಗಿ ಆ ವಜ್ರ ಬಂಡಿನ ಕೇಳುವಂಗದಿಯನ ಮತ್ತ ನ್ಯಾಯ ಕೇಳಕ್ ಯಾರಪ್ಪನ ಭಯಾನೋ ನನಗೆಲ್ರಿ? ಎಲ್ಲದಾನ್ ಹೇಳ್ರಿ ಆ ವಜ್ರ ಬಂಡಿ. ಕೇಳದೆ ಹೋದ್ರೆ ನಾನು ನಮ್ಮ ಅಪ್ಪನ ಮಗಳ ಅಲ್ಲ. ಕುಡಿಯೋ ನೀರಿಗಾಗಿ ಮಂಜೂರಾದ ಹಣ ಏನೋ ಇವರ ಮನೆ ಆಸ್ತಿ ಅಲ್ಲ. ತಮ್ಮ ಅಮೂಲ್ಯವಾದ ಮತ ಹಾಕಿ ಆರಿಸ್ತಂದ ಜನ ಇವ್ರನ್ನ ಕೇಳೋದು ಇವರ ಅಪ್ಪನ ಮನೆ ಸ್ವತ್ತನ್ನಲ್ಲ, ಮೂಲಭೂತ ಸೌಕರ್ಯಗಳನ್ನ. ಕುಡಿಯೋ ನೀರು, ಆರೋಗ್ಯ, ಶಿಕ್ಷಣ, ಪಾಡಿ, ಬೆಳಕು, ಪರಿಸರ ರಕ್ಷಣೆ ಇವೆಲ್ಲ ಇವರ ಮನೆಯಿಂದ ತಂದು ಹಾಕೋದಲ್ಲ. ಯಾರೇನ್ ಯಾರಪ್ಪನ ಮನೆ ತಂದು ಹಾಕಂಗಿಲ್ಲ, ತಂದು ಹಾಕೋದು ಬೇಕಾಗೂ ಇಲ್ಲ. ತಮ್ಮ ಅಮೂಲ್ಯವಾದ ಮತ ಹಾಕಿದ ಮುಕ್ತರಿಗೆ ದ್ರೋಹ ಮಾಡಿದ್ರ ಅವನ ತಾಯಿ ಗಂಡ. ತಮ್ಮ ಮತ ಹಾಕಿ ಆರಿಸ್ತಂದ ಮುಕ್ತರಿಗೆ ದ್ರೋಹ ಮಾಡುದಂದ್ರ ತನ್ನ ಹೆತ್ತ ತಾಯಿ ಬೆತ್ತಲಾಗಿ ಜಳಕ ಮಾಡುದನ್ನ ಕತ್ತು ನೋಡ್ದಂಗ. ಅತಿ ದೀರ್ಘದ ಮಾತಾಡದೆ. ಸರ್ಕಾರದಿಂದ ದುಡ್ಡು ಮಂಜೂರಾಗಿದೆ ಅನ್ನೋ ಕರೆ, ಆದ್ರೆ ಊರಿಗೆ ಒಳ್ಳೆ ದೇವಸ್ಥಾನ ಬೇಕಾಗಿತ್ತು. ಅದೇ ದುಡ್ಡೇ ದೇವಸ್ಥಾನ ಕಟ್ಸಿದ ಅಂದಾಗ ಆ ವಜ್ರ ಬಂಡಿದೇನ್ ತಪ್ಪು? ವೋಟ್ ಬ್ಯಾಂಕಿಂಗ್ ಆಗಿ ಸಾಕಷ್ಟು ಜನ ರಾಜಕಾರಣಿಗಳು ಇವತ್ತು ಇದೇ ತಪ್ಪ ಮಾಡಕತ್ತಾರ. ಆದ್ರ ಕೆಲವರು ಅಪ್ಪ ಹುಟ್ಟದವರು ನಿಯತ್ತಿನಿಂದ ನಡ್ಕೊಂತಾರ. ಆದ್ರೂ ಅದೆಷ್ಟು ಅಸಡ್ಡಾಳ ನನ್ನ ಮಗ ಅದನ್ರಿ ಆ ವಜ್ರ ಬಂಡಿ. ಏನಂದೆ? ಅಲ್ದ ಮತ್ತೇನೇನ್ರಿ, ವೋಟ್ ಹಾಕಿ ಆರಿಸ್ತಂದ ದೇವರುಗಳನ್ನ ಬಿಟ್ಟಾನ, ಕಣ್ಣಿಗೆ ಕಾಣ್ಲಾರ್ದ ದೇವರುಗಳಿಗೆ ಗುಡಿ ಕಟ್ಟಾನ. ಹೌದು, ಯಾವ ದೇವರ ಬಂದು ಕೇಳಿತ ನನಗೆ ಯಾಕೆ ಗುಡಿ ಕಟ್ಟಿಸ್ಲಿಲ್ಲ ಅಂತ. ಇವತ್ತು ಎಷ್ಟೇ ಜನ ಹಾಸಿಗೆ ಮಾಡ್ಕೊಂಡು ಆಕಾಶನ ಬದುಕಿ ಮಾಡ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಕೊಂಡು ರಸ್ತೆ ಬದಿಗೆ ಮಲ್ಬೇಕಾರ ಅಂದಾಗ ಕಣ್ಣಿಗೆ ಕಾಣು ಇಂಥ ದೇವರುಗಳನ್ನ ಬಿಟ್ಟಾನ. ಕಣ್ಣಿಗೆ ಕಾಣಲಾರದ ಕಲ್ಲ ದೇವರುಗಳಿಗೆ ಭವ್ಯವಾದ ಬಂಗ್ಲೆ ಕಟ್ಸ್ಯಾನ. ಇದೆಲ್ಲ ಬೇಕಾಗಿರೋದು ಸಮಾಜದ ಕಣ್ಣಿಗೆ ಮಣ್ಣೆರಚೋ ನೀಚರಿಗೆ ಮಾತ್ರ. ನಿಜವಾದ ಬುದ್ಧಿವಂತರಾಗಿದ್ರ ಕಾಣಿನ ಆಯುಧ ಕೈ ತಗೊಂಡಿದ್ರ ಇವತ್ತಿಂತ ಒತ್ತಡ ತನಗೆ ಇಳಿತಿದ್ದ ವಜ್ರ ಬಂಡಿ. ಆ ವಜ್ರ ಬಂಡಿನಂತೂ ಕೇಳಾಕ ಈ ಊರಾಗ ಯಾರು ಇರ್ಲಿಲ್ಲ. ಈಗ ನಾ ಬಂದಿನಲ್ಲ, ನಾನು ಕೇಳ್ತೀನಿ. ಕೇಳಾಕ ಬೇಕಾ ವಜ್ರ ಬಂಡಿನ? ಆದ್ರ ವಜ್ರ ಬಂಡಿನ ಎದುರು ಹಾಕೊಂಡ್ರ ನಿಮ್ಮ ಸಂಸಾರದ ದೋಣಿ ದಡ ಸೇರಿದು ಸ್ವಲ್ಪ ಕಷ್ಟ ಆಗತ್ತ.